ಅಮೃತದೊಳಗೆ ಒಂದು ಲಿಪಿ ಬೀಳ್ತೈತಿ, ಅದು ಯಾರಿಗೂ ಓದಕ್ಕೆ ಬಂದಿರಂಗಿಲ್ಲ. ಆದರೂ ಬಸವಣ್ಣವ್ರು ಭಾಳ ಚಂದ ಓದಿ ಹೇಳ್ತಾರೆ. ಆ ಲಿಪಿಯನ್ನು ಓದಿದಂಥ ಸಂದರ್ಭದ ಒಂದು ಚಿತ್ರ ಇದೆ. ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಬಸವಣ್ಣವರು ಪ್ರಸಾದವನ್ನು ಮಾಡುತ್ತಿರೋದು. ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳ್ತಿದ್ರು. ಎಲ್ಲರಿಗೂ ಪ್ರಸಾದ ಒಂದೇ ಥರನಾಗಿರ್ತೈತೆ ಅಂತ ಅವ್ರ ಭಕ್ತಿಗೆ ಮೆಚ್ಚಿ ಅಲ್ಲಿ ಹೋಗಿ ಪ್ರಸಾದವನ್ನು ಮಾಡ್ತಾರೆ. ದಲಿತರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಅವ್ರಿಗೆ ಮಂತ್ರ ಕೇಳೋ ಹಕ್ಕಿರಂಗಿಲ್ಲ, ಏನೂ ಇರೋಂಗಿಲ್ಲ. ಆದ್ರೆ ಇಷ್ಟಲಿಂಗವನ್ನು ಅವ್ರ ಅಂಗೈಗೆ ಕೊಟ್ಟು ನೀವು ಮನುಷ್ಯರು ನಿಮಗೂ ಬದುಕು ಹಕ್ಕೈತಿ, ದೇವರಿಗೆ ಕನ್ನಡದೊಳಗೆ ಮಾತಾಡ್ರಿ ಅಂತ ಹೇಳಿದಂಥ ಸಂದರ್ಭ. 2 ಬಾರಿ ಶರಣಾರ್ಥಿ ಅಂದಿದ್ದಕ್ಕಾಗಿ ಕಲ್ಯಾಣಮ್ಮ ಹರಳೆಯ ದಂಪತಿಗಳು ತಮ್ಮ ಬಲತೊಡೆ ಚರ್ಮ ಎಡತೊಡೆ ಚರ್ಮವನ್ನು ತಗೊಂಡು ಪಾದರಕ್ಷೆಗಳನ್ನು ಮಾಡ್ಕೊಂಬರ್ತಾರೆ ಬಸವಣ್ಣವರಿಗೆ ಆ ಶರಣಗಳನ್ನು ಇಳಿಸ್ಕೊಳಕ್ಕೆ. ಆದರೆ ಅಪ್ಪ ಬಸವಣ್ಣವರು ಕಿಂಕರ ಭಾವದಿಂದ ಇದು ಶಿವನ ಸಾಕ್ಷಾತ್ ಪಾದುಕೆ, ಇದನ್ನು ನಾನು ಮುಡೋದಲ್ಲ, ಇದನ್ನು ತಲೆ ಮೇಲೆ ಹೊತ್ಕೋತೀನಿ, ನಿಮ್ಮಂಥ ಭಕ್ತರ ಮನಸ್ಸು ನಾನು ವಹಿಸೋಂಗಿಲ್ಲ ಅಂತ ಹೇಳಿ ಆ ಮಾಡಿದಂಥ ಪಾದರಕ್ಷೆಗಳನ್ನು ತಮ್ಮ ತಲೆ ಮೇಲೆ ಹೊತ್ಕೋತಾರೆ. ಮಾಲವ್ ಶೂನ್ಯ ಪೀಠಾಧಿಪತಿ ಅಲ್ಲಮ್ಮ ಅಕ್ಕ ಮಹಾದೇವಿ ಅವರಿಗೆ ಪರಿಯಾಗಿ ಪರೀಕ್ಷೆಯನ್ನು ಮಾಡ್ತಾರೆ. ಅವರ ವೈರಾಗ್ಯದ ಕಾರಣ ಏನು, ಯಾವ ದಾರಿ ಒಳಗೆ ಹೊಂಟಾರ ಅಂಥೇಳಿ. ಲಾವಣ್ಯ ಮತ್ತು ಮಧುವರಸನ ಮಗನ ಮದುವೆ ಇದೇ ಅಂತರ್ಜಾತೀಯ ವಿವಾಹ ಹೆಚ್ಚಿಗೆ ನಡೆದೈತೆ ಅಂತೇಳಿ